उत्तिष्ठ कमलाकान्ता त्रैलोक्यम् ದಾನಿಯನ್ನು ಉಡಿಗೆ ತುಂಬಿದ್ರೆ ಪಡಿ ದಾನಿಯನ್ನು ನೀಡುವಂತ ತಾಯಿ ಇದು. ನನಗೆ ಏನಿನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ, ಏನಿನ ಮಗಳ ಕೋಟಿ ಕೋಟಿ ನಮಸ್ಕಾರಗಳು. ಅಮ್ಮ, ಇಂದು ಹೊಸ ವರ್ಷ, ಹರ್ಷವನ್ನು ತರುವಂತ ಚಂದ್ರಮಾನ ಯುಗಾದಿ ಹಬ್ಬ. ಜೀವನದಲ್ಲಿ ನಡೆದಂತ ಎಲ್ಲ ಕಹಿ ಘಟನೆಗಳೆಲ್ಲ ಮತ್ತು ಸದಾಕಾಲ
ಇರೋ ಹಾಗೆ ಆಶೀರ್ವಾದ ಮಾಡುತ್ತಾನೆ. ಆಶೀರ್ವಾದ ಸದಾ ಕಾಲ ನಿನ್ನ ಗೋಪುರದಂತೆ ಬೆಳಗ್ತಾ ಇರುವ ಈ ನನ್ನ ಮನೆಯಲ್ಲಿ ಆ ದುಷ್ಟರ ಕಣ್ಣು ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಹೆತ್ತ ತಾಯಿಯಲ್ಲೇ ಕೂತ್ಕೊಂಡು ತಂದೆ ಏನು ಹೋದ್ರು ಏನು ಮಾಡಿದ್ರು ಒಂದು ಕೂಡ ಗೊತ್ತಾಗಲಿಲ್ಲ. ಇದು ಇಬ್ಬರ ತಮ್ಮರಲ್ಲಿ ಒಬ್ಬ ತಮ್ಮ ಅಂತೂ ಎಲ್ಲಿ ಕಣ್ಣುಬರಿಯಾಗಿ ಹೋದರೂ ನಾನು ನಿನ್ನಲ್ಲಿ ಬಿಡುವುದು ಒಂದೇ ಒಂದು ಗುಣ. ಯಾವುದೇ ಕಾರಣಕ್ಕೂ ಇಂಥ ಸಂದರ್ಭ ಬಂದರೂ ಕೂಡ ಈಗಿನ ಮನೆತನಕ್ಕೆ ಯಾರ ದುಷ್ಟರ ಅಟ್ಟಹಾಸವಿಲ್ಲದೆ ಯಾರ ದುಷ್ಟರ ಕಿಣ್ಣು ದೃಷ್ಟಿಕೊಂಡ ಬಿಡದೆ ಈ ನಮ್ಮ ಸಂಸಾರವನ್ನು ಉದ್ಧಾರ ಮಾಡುವ ಭಾರ ನಿನ್ನೆ ಕುಡಿಗೆ ಮಾನಿ. ಸಾವಿತ್ರಿ, ಬನ್ನಿ ಸ್ವಾಮಿ, ಈಗ ಬಂದ. ನಾನು ಕೂಡ ನಿಮ್ಮ ದಾರಿಯಲ್ಲಿ ಕಾಯ್ತಾ ಇದ್ದೆ. ಎಷ್ಟೊತ್ತಾದ್ರೂ ಇನ್ನೂ ಯಾಕೆ ಬರಲಿಲ್ಲ ಅಂತ. ತೆಗೆದುಕೊಳ್ಳಿ ಪ್ರಸಾದವನ್ನು. ಓಹೋ, ಇಂದು ಹೊಸ ವರ್ಷ ಯುಗಾದಿಯ ಸಂಭ್ರಮ. ಅಂದರೆ ಈ ನಾಡಿನ ರೈತರಿಗೆ ಹೊಸ ವರುಷ ತರುವ ದಿವಸ. ಅಮ್ಮ ಭೂತಾಯಿ, ನಿನ್ನನ್ನೇ ನಂಬಿಕೊಂಡಿರುವ ರೈತರಿಗೆ ಯಾವ ತೊಂದರೆಯೂ ಬಾರದ ಹಾಗೆ ಹುರುಸಾಗಿ ಬೆಳೆಕೊಟ್ಟು ಹರುಷದಿಂದ ಕಾಪಾಡು ತಾಯಿ, ಕಾಪಾಡು. ಸ್ವಾಮಿ, ಈ ಭೂಮಿ ತಾಯಿ ನಂಬಿದವರಿಗೆ ಆ ತಾಯಿ ಯಾವತ್ತಿಗೂ ಕೈ ಬಿಡುವುದಿಲ್ಲ. ಆ ಭೂಮಿ ತಾಯಿ ರೈತರ ಪಾಲಿಗೆ ಆಸರಿತಾನೆ. ಆದರೂ ಸಾವಿತ್ರಿ, ಎಷ್ಟೋ ಜನ ರೈತರು ಈ ತಾಯಿಯನ್ನು ಮಾಡಿಕೊಂಡು ಪಟ್ಟಣದ ಸುಖ ಜೀವನವೆಂದು ಯುದ್ಧ ಆಸ್ತಿಯನ್ನು ಮಾಡಿಕೊಂಡು ಪಟ್ಟಣ ಸೇರುತ್ತಿದ್ದಾರೆ. ಆದರೆ ನಾನು ಮಾತ್ರ ಈ ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಅನ್ನ ತಿನ್ನುತ್ತೇನೆ. ಈ ಜಗತ್ತನ್ನು ಬೆಳಗುವ ಭೂತ ಎಲ್ಲರಿಗೂ ಬಂಗಾರದ ಬೆಳೆ ಕೊಟ್ಟು ಈ ನಾಡಿನ ರೈತರಿಗೆ ರೈತನ ಹೆಸರೇ ನಾಡಿನ ಉಸಿರು ಎಂಬ ನಾನುಡಿ ಅಚ್ಚರಿಯರಲಿ ಎಂದು ಈ ತಾಯಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸಾವಿತ್ರಿ. ಹೌದು ಸ್ವಾಮಿ, ನೀವಾಡೋ ಮಾತು 100ಕ್ಕೆ 100ರಷ್ಟು ಸತ್ಯ. ರೈತರಿಗೆ ಈ ರೈತರೇ ಜಗವು ತಾನೆ. ಹಾಗಿದ್ಮೇಲೆ ರೈತ ಬಕ್ಕಿದ್ರೆ ಬಿಕ್ಕುವುದು ಜಗವಿಲ್ಲ ಅಂತ ಹಿರಿಯರ ಮಾತನ್ನ ನೀವು ಕೂಡ ಕೇಳಿದ್ದೀರಿ ತಾನೆ. ಹೌದು, ಅಂದ ಹಾಗೆ ನೀವಿಂದು ರೈತರ ಸಮಾವೇಶಕ್ಕೆ ಅಂತ ಹೋಗಿದ್ರಲ್ಲ, ಹೋದ ವಿಷಯ ಏನಾಯ್ತು ಅಂತ ಗೊತ್ತಾಗ್ಲೇ ಇಲ್ಲ. ಹಾಗೇನಿದೆ ಸಾವಿತ್ರಿ? ಯಾಕೆ ಏನಾಯ್ತು? ಯಾಕಷ್ಟೊಂದು ಅಸಮಾಧಾನದಿಂದ ಮಾತಾಡ್ತಾ ಇದ್ದೀರಾ? ಇಂದಿನ ರಾಜಕಾರಣಿಗಳ ಸುಳ್ಳು ಆಶ್ವಾಸನೆ ಕೇಳಿ ಕೇಳಿ ಬೇಸತ್ತು ಹೋಗಿದೆ ಸಾವಿತ್ರಿ, ಬೇಸತ್ತು ಹೋಗಿದೆ. ಮಹಾದಾಯಿ ನೀರನ್ನು ನಾಡಿಗೆ ತರುತ್ತದೆ, ಮಹಾದಾಯಿ ಕಳಸ ಕೊಂಡೂರಿ ನದಿ ಜೋಡಣೆ ಮಾಡುತ್ತದೆ. ರೈತರು ಹಗಲಿರುವರು ಶ್ರಮ ಪಡುತ್ತಿದ್ದಾರೆ. ಆದರೆ 5 ವರ್ಷಕ್ಕೊಮ್ಮೆ ಬದಲಾಗುವ ರಾಜಕಾರಣಿಗಳು ಓಟಿನ ಆಸೆಗಾಗಿ ಮಹಾದಾಯಿ ನೀರನ್ನು ನಾಡಿಗೆ ತರುತ್ತೇವೆ ಎಂದು ಚುನಾವಣೆಯಲ್ಲಿ ಓಟು ಗಿಟ್ಟಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದು ತಮ್ಮ ಖಜಾನೆ ತುಂಬಿಸಿಕೊಳ್ಳುವುದರಲ್ಲಿಯೇ ತಮ್ಮ ಅವಧಿಯನ್ನು ಮುಗಿಸಿಕೊಡುತ್ತಾರೆ. ಸಾವಿತ್ರಿ, ಕೇಂದ್ರದಲ್ಲಿ ನಮ್ಮ ಸರ್ಕಾರವಿಲ್ಲ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇವೆ ಎಂದು ರಾಜಕೀಯ ಕುರ್ಚಿಯ ಮೇಲೆ ಕುಳಿತು ನಡೆಸುತ್ತಾರೆ ಮುಂದಿನ ರಾಜಪಕ್ಷದರು. ಹೌದು ಸ್ವಾಮಿ, ನೀವು ಹೇಳೋ ಮಾತು ನಿಜ. ಆದ್ರೆ ಈಗಿನ ರಾಜಕೀಯ ಪರಿಸ್ಥಿತಿ ಈಗಾಗಲೇ ಅದೇ ರೀತಿ ಆಗಿದೆಯಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ನೀವೂ ಕಷ್ಟದ ಚಿಂತೆ ಮಾಡಿದ್ರಿ. ಈ ರಾಜಕೀಯದವರು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡುವಾಗ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಪೂರೈಸಿ ಕೊಡ್ತೀವಿ ಅಂತ ಆ ಭುವನೇಶ್ವರಿ ಸಾಕ್ಷಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಗೆದ್ದು ಬಂದ ಮೇಲೆ ತಮ್ಮ ಸ್ವಾರ್ಥವನ್ನೇ ಬಯಸ್ತಾರೆ. ಹೌದು ತಾನೇ? ಅಷ್ಟೇ ಅಲ್ಲ ಸಾವಿತ್ರಿ, ಹೋಗಬೇಕಾದಾಗ ಕಾಲನ್ನಾದರೂ ಹಿಡಿಯುತ್ತಾರೆ, ಕೈಯನ್ನಾದರೂ ಮುಗಿಯುತ್ತಾರೆ. ಚುನಾವಣೆಯಲ್ಲಿ ಗೆದ್ದ ಮೇಲೆ ಸಾವಿತ್ರಿ, ಆಮೇಲೆ ರೈತರು ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಹೊಡೆಯುತ್ತಾರೆ ಇಂದಿನ ರಾಜಪಕ್ಷದರು. ಸ್ವಾಮಿ, ಪ್ರಜಾಪ್ರಭುತ್ವ ಪರಿಸ್ಥಿತಿ ಈಗಾಗಲೇ ಹದಗೆಟ್ಟು ಹೋಗಿದ್ದೀರಿ. ಅದ್ರ ಬಗ್ಗೆ ನೀವು ಈ ರೀತಿ ತಲೆಯಲ್ಲಿ ಕೆಡಿಸ್ಕೊಳ್ಬೇಡಿ. ಹೋಗ್ಲಿ ಬಿಡಿ.
ಆಗಿದ್ದು ಹೋಯ್ತು. ಯಾರ್ಯಾರು ನಂಬುದ ಅವರನ್ನೇ ನಂಬಬೇಕು. ಅದನ್ನು ಯಾರು ತಾನೇ ನಂಬೋದಕ್ಕೆ ಸಾಧ್ಯ? ಏನು ಮಾಡುವುದು ಸಾವಿತ್ರಿ? ನದಿಯ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಈ ಮನುಷ್ಯನ ಗುಣಕ್ಕಿಲ್ಲ. ಇದೇ ಇಂದಿನ ಪ್ರಜಾಪ್ರಭುತ್ವ. ಮಹಾತ್ಮ ಗಾಂಧೀಜಿಯವರ ರಾಮರಾಜದ ಕನಸನ್ನು ನನಸು ಮಾಡುವುದು ಬಿಟ್ಟು ಅನ್ಯಾಯ, ನೀತಿ, ಅಧರ್ಮ, ಅತ್ಯಾಚಾರ ಕೊಲೆಸುಲಿಗೆ ಮಾಡುತ್ತಾರೆ. ಸರಕಾರಿ ಆಸ್ತಿಯನ್ನು ಕಬಳಿಸಿ ಬಡವರ ಹೆಣದ ಮೇಲೆ ಪಾಪದ ನಾಳನ್ನು ಕಟ್ಟಿಕೊಂಡು ಹಗಲುಗೊಳ್ಳರಾಗಿ ರಕ್ತ ಸಿಂಹಾಸನವನ್ನು ನಡೆಯುತ್ತಿದ್ದಾನಲ್ಲ, ಆ ನಾಗೇಂದ್ರ ಪ್ರಸಾದಂತಹ ಗೋಮುಖ ವ್ಯಾಘ್ರಗಳು ನಿನ್ನ ತುಂಬಿಕೊಂಡಿದ್ದಾರೆ ಈ ನಾಡಿನಲ್ಲಿ. ಅಂತಹ ವ್ಯಾಘ್ರಗಳನ್ನು ನಚ್ಚಿನಿಂದ ಕೊಚ್ಚಿ ಕಚ್ಚಿ ಹಾಕಿದಾಗಲೇ ಸ್ವಾತಂತ್ರ್ಯ ಸಿಗುವುದು ನಮ್ಮ ಹಳ್ಳಿಯ ಬಡವೈದರಿಗೆ. ಆದ್ರೆ ಆ ಸಮಯದಲ್ಲಿ ನಿಮ್ಮಂತ ಕಿಚ್ಚುಡಿ ಪುರುಷರು ಎಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಅವರ ಅಹಂಕಾರ ಅಡಿಗೆ ಹೋಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಬನ್ನಿ, ಸಮಯ ಬಹಳ ಆಗ್ತಾ ಇದೆ. ನೀವು ಬೆಳಗಿನಿಂದ ಏನಿದೆ ಕೂಡ ತಿಂದಿಲ್ಲ. ಊಟನಾದ್ರೂ ಮಾಡಿದ್ರೆ ಅಂತ ನಡೀರಿ. ಏನೇ ಸಾವಿತ್ರಿ, ನೀವು ಇಷ್ಟೊತ್ತಾದರೂ ಊಟ ಮಾಡಿದವೇನೆ? ನಾನು ಯಾವತ್ತಾದ್ರೂ ನಿಮ್ಮೊಬ್ಬರಲ್ಲಿ ಬಿಟ್ಟು ಊಟ ಮಾಡ್ತೀನ? ಸಾವಿತ್ರಿ, ನಿನ್ನಂತಹ ಬರುವ ಶಕ್ತಿಯನ್ನು ಪಡೆಯಬೇಕಾದರೆ ನಾನಾವ ಜನ್ಮದ ಪುಣ್ಯ ಮಾಡಿರುವುದೇ? ಸಾವಿತ್ರಿ, ನೀವು ಹುಟ್ಟಿ ಬೆಳೆದು ದೊಡ್ಡವರಾಗುವವರೆಗೂ ತಾಯಿಯ ಪ್ರೀತಿ ವಾತ್ಸಲ್ಯ ಕಾಣುತ್ತೀವಿ. ನಾನು ಬೆಳೆದು ದೊಡ್ಡವರಾಗಿ ಹೆಂಡತಿಯನ್ನು ಮಾಡಿಕೊಂಡವರು ಆ ಮಾತೃತ್ವವನ್ನು ಹೆಣ್ಣಿನಲ್ಲಿ ಕಂಡಾಗ ತಾಯಿ ಸ್ವಲ್ಪ ಎನ್ನುತ್ತಾರೆ. ಆ ಮಾತೃತ್ವವನ್ನು ನಾನು ನಿನ್ನಲ್ಲಿ ಕಾಣುತ್ತಿದ್ದೇನೆ. ಸಾವಿತ್ರಿ, ನನ್ನ ಕಷ್ಟಕ್ಕೆ ನೀನು ಹಗಲು ಕೊಟ್ಟು ನನಗೆ ಹಗಲಿಲ್ಲ ಕಷ್ಟಪಟ್ಟು ಬಿಡುತ್ತಿರುವೆ. ಆದರೆ ನನ್ನಿಂದ ನಿನಗೆ ಯಾವ ಸುಖವೂ ಸಿಗಲಿಲ್ಲ ಸಾವಿತ್ರಿ, ಸಿಗಲಿಲ್ಲ. ಸ್ವಾಮಿ, ಯಾಕಂತ ಮಾತನ್ನು ಮಾತಾಡ್ತೀರಾ? ಜೀವನದಲ್ಲಿ ದುಡ್ಡು ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗುವುದಿಲ್ಲ. ಆದರೆ ಬಂಗಾರದಿಂದ ಪತಿಯನ್ನೇ ನನಗೆ ಕರುಣಿಸಿಕೊಟ್ಟಾಗ ಮುಂದೆ ಹೇಳಿ, ನಿಮ್ಮಂಥವ್ರನ್ನ ನನ್ನ ಪತಿಯನ್ನಾಗಿ ಪಡೆದು ನನ್ನ ಪುಣ್ಯವೇ ಸರಿ ಅಂದಲೇ ನಾನೇ ಪುಣ್ಯವಂತೆ ತಾನೆ. ಎಂತಹ ವಿಶಾಲವಾದ ಹೃದಯ ಸಾವಿತ್ರಿ ಎನ್ನುವುದು. ಈಗಿನ ಕಾಲದಲ್ಲಿ ಗಂಡನನ್ನು ಗುಲಾಮನನ್ನಾಗಿ ಮಾಡಿಕೊಂಡು ತಾನು ಕೂಡ ಗುಲಾಮನ ಹೆಂಡತಿಗೆ ಇರ್ತಾರೆ. ಆದರೆ ನೀನು ನನ್ನ ಬಾಳಿನ ಜೊತೆ ಸಾವಿತ್ರಿ. ಹೆಣ್ಣಿನಿಂದಲೇ ಈ ಜಗತ್ತು, ಹೆಣ್ಣಿನಿಂದಲೇ ಬೆಳೆದು ನನ್ನ ಬಾಳನ ಭಾಗ್ಯ. ವರ್ಣನೆ ಮಾಡುವುದನ್ನ ಸಾಫ್ ಮಾಡಿ, ಹೊತ್ತು ಬಹಳ ಆಗ್ತಾ ಇದೆ, ನಡೀರಿ ಊಟ ಮಾಡಿದ್ರಿ ಅಂತ. ಸಾವಿತ್ರಿ, ನೀನನ್ನು ನೋಡಿದ ಮೇಲೆ ಹಸಿರಿಯ ಹಿಂದಿ ಹೋಗಿದ್ದ ಕಣೆ. ನನ್ನ ಪ್ರೇಮದಿಂದ ಕೆಲ್ಲಿಗೆ ಪಡೆಯುವ ಒಂದು ಸೀಮಿತ್ತು. ಬಾರಿನಲ್ಲಿ ಮೆರೆದುತ್ತಿರಲಿ ತಾರೆಗಳು, ಬೆಳಗುತ್ತಿರಲಿ ದೀಪಗಳು, ಹಾರುತ್ತಿರಲಿ ಹಕ್ಕಿಗಳು. ನಿನ್ನ ಸಂಬಂಧ ಹೀಗೆ ಶಾಶ್ವತವಾಗಿರಲಿ. ಇದೇ ಸಂತೋಷದಿ ಹೊರಹೊಮ್ಮಲಿ ನಿನ್ನ ಮನೆಯ ತಂಡದಿಂದ ಒಂದು ಸುಮಧುರವಾದ ಗಾನ. ಆದರೆ ರವಿ ಕಾಣದ ಕಲಿಸಿ ರವಿ ಮೂಡಲು ಬಿಡುವಿಲ್ಲ. ನಿನ್ನಿಚ್ಛೆ ಈಗ ನಾನು
ತುಂಬಾ ತುಂಬಾ ಇಷ್ಟ. ಸಿಹಿ ಮುತ್ತಿನ ಸಾವಿತ್ರಿ, ನನ್ನ ಅಳಿಯ ಗೌಡ ಎಲ್ಲಿ ಹೋಗುರು? ಇವತ್ತು ಯುಗಾದಿ ಹಬ್ಬ ಅಲ್ವೇ, ಅದಕ್ಕೆ ಭೂತಾಯಿಯ ಪೂಜೆ ಮಾಡಿ ಉಳುಮೆಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಮಾತಾಡ್ತೀನಿ ಅತ್ತ ಮಾವ, ಈ ಭೂತಾಯಿಯನ್ನು ಹದ ಮಾಡಿ ಬೆಳೆ ಬಲವು ಕಾರಣವಾದ ಈ ಬಸವಣ್ಣನ ಆಶೀರ್ವಾದವನ್ನು ಕೊಡೋಣ.
ಹೌದು ಬೇಡ. ಸುರಿಯುವ ಮಳೆಗೆ ಈ ಭೂಮಿಯಲ್ಲಿ ಕಸ ಕಟ್ಟಿ ಬೆಳೆದಾಗ ರಂಟೆ ಕುಂಟೆ ಹೊಡೆದು ತನ್ನ ಶಕ್ತಿಯನ್ನೆಲ್ಲ ಹಾಕಿ ಜಗ್ಗಿ ಜಗ್ಗಿ ಭೂಮಿಯನ್ನು ಹದ ಮಾಡಿದಾಗಲೇ ಬೆಳೆ ಬರುವುದು. ಅದು ಬಸವಣ್ಣನ ಅನುಗ್ರಹದಿಂದ. ಹೌದು, ನೀವು ಹೇಳೋ ಮಾತು ನಿಜ. ಆದ್ರೆ ಆ ಮೂಕ ಪ್ರಾಣಿಗಳ ಹತ್ರ ಇರುವಂತ ವಿಶ್ವಾಸ, ನಂಬಿಕೆ ಮನುಷ್ಯರಿಗಿಲ್ವಲ್ಲ ಈಗಿನ ಈ ಕಲಿಕಾಲದಲ್ಲಿ. ಕಾಲ ಬದಲಾಗಿದೆ ಅಕ್ಕ. ಆಧುನಿಕ ಕೃಷಿಯಿಂದ ವಿಜ್ಞಾನಿಗಳು ಕಂಡು ಹಿಡಿದ ಯಂತ್ರದಿಂದ ನಡೆಯುತ್ತಿದೆ ಈಗಿನ ಕೃಷಿ. ನಿನ್ನ ಮಾತು ನಿಜ ಬೇಡ. ಈಗಿನ ಕಾಲದಲ್ಲಿ ಸದನವನ್ನು ಮುಟ್ಟಿದ ಕೈ ನಾರುತ್ತವೆ ಎನ್ನುತ್ತಾರೆ ಈಗಿನ ಜನರು. ಇದೇ ರೀತಿ ನೀವು ಹೇಳಿದರೆ ಮುಂದೊಂದು ದಿನ ಕೃಷಿ ಮುಂದೊಂದು ದಿನ ಕಾಪಿನೇ ನಿಂತರಬಹುದು. ಅಷ್ಟೇ ಯಾಕವ, ಈಗ ಹೆಣ್ಣು ಹೆತ್ತವರು ಗಂಡು ಹುಡುಕಬೇಕಾದ್ರೆ ಕೃಷಿಕನಾಗಿರಬಾರ್ದಂತ, ಮತ್ತ ಹೊಲ ಗದ್ದೆ ತೋಟ ಇರ್ಬೇಕಂತ. ಹೊಲ ಗದ್ದೆ ಮಾಡಕ ಅವನೊಪ್ಪದನ್ನ ಮಾಡ್ತಾನ, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವ ಜಗವೆಲ್ಲ ಅನ್ನುವ ನಾನುಡಿ ಮೊಳಕೆ ಹೋಗುತ್ತದೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ನಿನ್ನ ಮಾತು ನಿಜಬೇಡ. ದೇಶಕ್ಕೆ ಹಣ್ಣು ಹಾಕುವ ರೈತರಿಗೆ ಬೆಲೆ ಇಲ್ಲದಂತಾಗಿದೆ ಈ ನಾಡಿನಲ್ಲಿ. ಹಾಗೇಕೆ ಮಾತಾಡ್ತೀರಿ ಸ್ವಾಮಿ? ಅವರವರ ಬೆಲೆ ಅವ್ರಿಗಿದ್ದೇ ಇರುತ್ತೆ. ಹಣವಂತರನ್ನ ಆ ದುಡ್ಡು ಕಾಪಾಡ್ರೆ, ಗುಣವಂತರನ್ನ ಆ ದೇವರು ಕಾಪಾಡ್ತಾನೆ. ಎಲ್ಲಿದ್ದಾನಕ್ಕ ಆ ದೇವರು? ರೈತರು ಬರುವ ಬೆಳೆಗೆ ಸೂಕ್ತವಾದ ಬೆಲೆ ಕೊಡದೆ ಆಶ್ವಾಸ ರೂಪದಲ್ಲಿ ಹೋಗಿ ಬಿಡಿಸಿಕೊಂಡು ಹಣಕಾಸಿನ ಮಂತ್ರಿ, ಕೃಷಿ ಮಂತ್ರಿ ಎಂದು ಪ್ರಮಾಣ ವಚನ ಸ್ವೀಕರಿಸುವಾಗ ಪ್ರಾಮಾಣಿಕವಾಗಿ ನಡೆಯುತ್ತೆ ಎಂದು ಪ್ರಮಾಣ ಮಾಡಿ ನಾಳೆ ಜನತೆಯ ಅನ್ಯಾಯ ಮಾಡ್ತಾರೆ. ಇನ್ನೊಬ್ಬರ ಕೃಷಿ ಭೂಮಿಯನ್ನು ಕಬಳಿಸಿ ತಮ್ಮ ಸಂಬಂಧಿಕರ ಹೆಸರಿಗೆ ಮಾಡಿ ಸಹಕಾರವನ್ನು ಕೊಯ್ಯ ಹೊಡಿತಾರಲ್ಲ ಈಗಿನ ಭ್ರಷ್ಟ ರಾಜಕಾರಣಿಗಳು. ಸ್ವಂತವನ್ನು ಏನು ಮಾಡಬಲ್ಲಕ್ಕ ಆ ಕೈಗಳು ಗೌಡ. ಜೇನು ಹುಳುವ ಗೂಡಿನಲ್ಲಿ ಕೂಡಿಟ್ಟ ತುಪ್ಪ, ದುಷ್ಟರು ಬೇಚುವ ಹಣ ಎರಡೇ ಒಂದು. ಅಪಹರಿಸಿ ಬೆಳೆಸಿತು ಪರಮ ಪಾಲಾಗಲೇಬೇಕು ಗೌಡ. ನೀವೇನೇ ಹೇಳಿದ್ರು ಈಗಿನ ಈ ಸಮಾಜದಲ್ಲಿ ಧರ್ಮವಂತರು ಬದುಕುವುದು ತುಂಬಾ ಕಷ್ಟವಾಗಿದ್ರೆ ಈ ಕಲಿಕಾಲದಲ್ಲಿ. ಕಾಲ ಕೆಟ್ಟಿಲಾಕ ನಾವು ಕೆಟ್ಟಿದ್ದೇವೆ. ಕಾಲ ಕೆಟ್ಟಿಲಾಕ ನಾವು ಕೆಟ್ಟಿದ್ದೇವೆ. ಕಾಲ ಕೆಟ್ಟಿಲಾಕ ನಾವು ಕೆಟ್ಟಿದ್ದೇವೆ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಎಲ್ಲವೂ ಬದಲಂತಿವೆ. ಈಗ ಕೆಟ್ಟಿರೋದು ಹಣ ಎಂಬ ಹಣಗಳ ದೌರ್ಬಲ್ಯ ಆ ದುಷ್ಟ ಶ್ರೀಮಂತ ನಾಗೇಶ್ವರ ಅಂತ ಎಷ್ಟು ಅಂಶಗಂತುಗಳು ನ್ಯಾಯ, ನೀತಿ, ಧರ್ಮವೆಂಬ ಸೂರ್ಯನ ಶಿಖರವಾಗಿ ಸಾಮ್ರಾಜ್ಯವನ್ನು ಕಟ್ಟಿ ಅಟ್ಟಹಾಸದಿಂದ ಇಟ್ಟಿರುವ ಆ ನಾಗೇನಂತ ಕಪಟಗಳಿಂದ ಕೆಟ್ಟು ಹೋಗಿದೆ. ಕಾಲ ಕೆಟ್ಟು ಹೋಗಿದೆ ಗೌಡ. ಅವನು ಎಷ್ಟಾದ್ರೆ ಈ ಊರಿಗೆ ಕೊಟ್ಟವನು. ಅವನ ಹೆಸರು ಕೇಳಿದರೆ ಈ ಊರಿನ ಜನರು ಹೆಸರಿ ಕಾರ್ಯಗಳ ನಡೆಯುತ್ತಾರೆ. ಅಂಥವ್ರಿಗೆಲ್ಲ ನಾವು ಹತ್ರ ಹೆತ್ತಬೇಕು. ಹಣ, ಶ್ರೀಮಂತಿಕೆ ಎಂಬುದಿದ್ರೆ ಅದು ಅವ್ರ ಹತ್ರ ಇರುತ್ತೆ. ಮಾನವಂತರಾದ ನಾವು ಆ ವಿಷಯದ ಬಗ್ಗೆ ಹೆದರಬಾರದು. ಆ ವಿಷಯ ನಮಗೆ ಹೋಗ್ಬೇಕು. ಹಲೋ 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 ಬದುಕಿನ ಗಂಧರ್ವ ಅಂದರ ದೈವ ಗುರು ಪುಟ್ಟರಾಜರೇ
ನಮ್ಮ ಧ್ವನಿ ಈ ಊರಿಗೆ ಬಹಳ ದೊಡ್ಡವರದಾರು. ಇವ್ರನ್ನ ಎದುರು ಹಾಕೊಂಡು ಈ ಭೂಮಿ ಮೇಲೆ ಬದುಕೋದು ಬಹಳ ಕಷ್ಟ ಐತಪ್ಪ, ಬಹಳ ಕಷ್ಟ ಐತಿ. ಅವ್ರ ಮಾತು ಅಂದ್ರ ವೇದವಾಕ್ಯ ಇದ್ದಂಗ್ಲೆ, ವೇದವಾಕ್ಯ ಇದ್ದಂಗ. ಧರ್ಮಣ್ಣ ಏನ್ ತಿಂತಾನಪ್ಪ ಇವ್ ದಿನ? ಇದ್ರಾಗ ಒಂದಿವ್ಸ ನೀರು ನಾವು ಕೊಡು. ಮುಂದೆ ಆ ನಾಗೇಂದ್ರ ಎಂದರೆ ತಿನ್ನುವನು ನೀನು. ಅವನ ವೇದವಾಕ್ಯ ನೀನೇ ಕೇಳು. ಮೊದಲು ನಮ್ಮ ಮನೆಗೆ ಬಂದ ಕಾರಣವನ್ನು ಹೇಳು. ವೆಂಕಟಪ್ಪ ಶೆಟ್ಟಿಯವರೇ, ನಮ್ಮ ಹತ್ತಿರ ಏನಾದರೂ ಕೆಲಸವಿತ್ತು? ಕೆಲಸಿದ್ರನ ಪ್ರವೇಶ ಮಾಡ್ತಾನೋ ಈ ವೆಂಕಟಪ್ಪ ಶೆಟ್ಟಿ? ಇಲ್ಲಿದ್ರ ನಿಮ್ಮ ಮನೆ ತನಕ ನಾನೇ ಯಾಕೆ ಬರ್ತಿದ್ನಪ್ಪ? ಧರ್ಮಣ್ಣ ನಮ್ಮ ತನೀರು ಆಟ ಕರ್ಕೊಂಡು ಬಾ ಅಂದ್ರು, ಅದಕ್ಕೆ ಬಂದೇನು. ನಮ್ಮ ಹತ್ರ ಎಂತ ಸರಿ ವೆಂಕಟಪ್ಪ ಶೆಟ್ಟಿ ಅವರ, ನಮ್ಮ ಅವನ ಯಾತ್ರಾಕ ನಿಮ್ ಸೌಕರ್ಯ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಿಮ್ಮ ಮಾವನು ಇರ್ತಾರೆ. ಅದ್ರ ಬಗ್ಗೆ ನೀನ್ ಯಾವ್ದು ರೀತಿ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ? ಹೌದು, ಈ ವಿಷಯ ಎಲ್ಲ ಶೆಟ್ಟರಿಗೆ ಗೊತ್ತಾಯ್ತು. ನನಗೇನು ಗೊತ್ತು ಬೇಯವ್ವ. ಹೋಗಲೆ ಕತ್ತಿ ಅಂದ್ರ ಹೋಗಿ, ಬಾರಲೆ ಕತ್ತಿ ಅಂದ್ರ ಬಂದಿವೆ. ನಮ್ಮ ದೊಡ್ಡ ಕರ್ಕೊಂಡು ಪಟ್ಟಣ ಬಾ ಅಂದ್ರು, ಅದಕ್ಕೆ ಬಂದೇ ನೋಡುವ. ಬರೋದು ಬಿಡೋದು ನೀನು ಬಿಟ್ಟಿದ್ವೆ. ಶಾಟೆ ನಿಮ್ ಸೌಕರ್ಯ ಹತ್ರ ಅಂದೇನು ಕೆಲಸ ಇಲ್ಲ. ಅವ್ರಿಗೆ ಸ್ವಲ್ಪ ಆ ಸೌಕರ್ಯ ಬೆಟ್ಟ ಬೇಡ. ಅವರು ಎಷ್ಟು ಆಗಲಿ ಊರಿಗೆ ದೊಡ್ಡವರು. ಆ ರೀತಿ ಮಾತನಾಡುವುದು ಸರವಲ್ಲ. ಹಣದಿಂದ ದೊಡ್ಡವನಿರಬಹುದು, ಗುಣದಲ್ಲಿ ನಾಲ್ಕು ಕೂಡ ಅವನಿಗಿಲ್ಲ. ಆ ನಾಗೇಂದ್ರ ನಾಲ್ಗೆಯಲ್ಲಿ ಜೇನು ತುಪ್ಪ ಇದ್ದರೂ ಹೃದಯದಲ್ಲಿ ವಿಷ ತುಂಬಿಕೊಳ್ಳುವ ಗಡ ತಮ್ಮ, ಹಂಗೆಲ್ಲ ಮಾತಾಡಬಾರ್ದು ದೊಡ್ಡವರಿಗೆ. ಅಲ್ಲಲೇ ತಮ್ಮ, ಅದೇನೋ ಜಮೀನು ವಿಷಯ ಮಾತಾಡೋದೈತಂತಲೇ ಹುಡುಗ. ಪಟ್ಟಣ ಮಾತಾಡಿ ಬಂದು ಬಿಡುವಂತೆ ಬಾರು ಧರ್ಮಣ್ಣ. ಪಾಂಡವರ ಜೂಜಾಟದಲ್ಲಿ ಆಡಿದ ಶಕುನಿನ ಬೇರೆ, ಈ ಕಲಿಯುಗದ ಶಕುನಿನ ಬೇರೆ ಕಡೆ. ಧರ್ಮಂತ ಈ ಶಕುನಿ ಕಾಲಿಟ್ಟ ಅಂದ್ರೆ ನಿನ್ನ ಮನಿ ಸರ್ವನಾಶ ಆಗೋದು ಗ್ಯಾರಂಟಿ ಐತಲೇ ಹುಡುಗ. ಗೊತ್ತಿದ್ದವನು ಇದ್ದಾಗೆಲ್ತಾನ, ಗುಣ ಇದ್ದವನು ಚೆನ್ನಾಗೆಲ್ತಾನು, ತಾಳ್ಮೆ ಇದ್ದವನು ಇಡೀ ಜಗತ್ತನ್ನೇ ಗೆಲ್ತಾನ್ಲೇ. ನಾನು ಯಾರು? ಪಕ್ಕ ಪಕ್ಕ ಬಿಲೇನ್ರಿ ನನ್ನ ಮಗ ಶೆಟ್ಟಿ ಧರ್ಮಣ್ಣ. ನಾನು ಲಘೂನ ಬಂದ್ಬಿಡ್ಯಪ್ಪ. ಯಾಕಂದ್ರೆ ವಯಸ್ಸಾತು, ಕೈ ಕಾಲು ಸೊಂಟ ನೋವು ಬರಾಕತ್ಯಾವು. ಆ ಹಲ್ಕಾರ ನಮಗ ಸೌಕಾರ ಮತ್ತು ನನ್ನ ಕಳಿಸಿ ಕೊಡುತ್ತಾನ್ಲೇ ಹುಡುಗ. ಆಯ್ತು ಶೆಟ್ಟಿ, ನೀವು ನಡೆಯಿರಿ, ನಾನು ಹೊರಡ್ತೇನೆ.